ಭತ್ತವನ್ನು ಬೆಳೆದು ಅಕ್ಕಿಯನ್ನು ಶೇಖರಣೆ ಮಾಡ್ತಾ ಇರುವಂತಹ ಕಾಲ. ಹಳೆ ಅಕ್ಕಿ ಈ ನಮ್ಮ ಗ್ರಾಮಕ್ಕೆ ಎಲ್ಲರೂ ಹಳೆ ಅಕ್ಕಿಯನ್ನು ಖರೀದಿ ಮಾಡಲು ಬರ್ತಾ ಇದ್ದದ್ರಿಂದ ಪಳಾರಿ, ತುಳುವಿನಲ್ಲಿ ಪಳಾರಿ ಅಂತ ಹೇಳಿದರೆ ಪರಾರಿ ಎನ್ನುವಂತಹ ಪ್ರತೀತಿಯಾಗಿ ಪರಾರಿ ಎನ್ನುವಂತಹ ಒಂದು ಹೆಸರನ್ನು ಪಡ್ಕೊಂಡಂತಹ ಈ ಉಪ್ಪೂರು ಗ್ರಾಮದ ಒಂದು ಕಟ್ಟ ಗ್ರಾಮ. ಇಲ್ಲಿ ಬೊಬ್ಬರಿ ಎನ್ನುವಂತಹ ಒಂದು ದೈವವು ನೆಲೆಯಾಗಿ ನಿಂತಹ ಒಂದು ಕ್ಷಣವೇ ಬಹಳ ಅಪೂರ್ವ. ಯಾಕೆ ಅಂತೇಳಿ ಕೇಳಿದರೆ, ಒಂದು ಊರಿಗೆ ಒಂದು ದೇವಸ್ಥಾನ ಹೇಗೆ, ಒಂದು ಕುಟುಂಬಕ್ಕೊಂದು ದೈವಸ್ಥಾನ, ಹಾಗೆ ನಮ್ಮ ಈ ಊರಿಗೆ ಬಹಳ ದೊಡ್ಡದಾದಂತಹ ಒಂದು ದೈವಸ್ಥಾನವೇ ಬೊಬ್ಬರಿಯ ದೇವಸ್ಥಾನ. ಇಡೀ ಭೂಮಿಯ ರಕ್ಷಣೆಗೋಸ್ಕರ ಬಂದಂತಹ, ಹಾಗೆ ಈ ಭೂಮಿಯಲ್ಲಿ ಬೆಳೆಯಲಿಕ್ಕೆ ಬೇಕಾಗುವಂತಹ ಪಶುಗಳಿಗೆ ಬೇಕಾಗುವಂತಹ ಒಂದು ರಕ್ಷಣೆಯನ್ನು ಕೊಡಲಿಕ್ಕೆ ಆವಿರ್ಭೂತವಾಗಿ ಬಂದಂತಹ ಒಂದು ದೈವವೇ ನಮ್ಮ ಈ ಪರಾರಿಯ ಬೊಬ್ಬರಿಯ. ಯಾಕೆ ಅಂತೇಳಿ ಕೇಳಿದರೆ, ಹಿಂದಿನ ಕಾಲದಲ್ಲಿ ಗದ್ದೆ ನಡುವಂತಹ ಸಂದರ್ಭದಲ್ಲಿ ಗದ್ದೆಯನ್ನು ಉಳುವಂತಹ ಕೋಣೆಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಂತಹ ಪಕ್ಷದಲ್ಲಿ ಬೊಬ್ಬರನಿಗೆ ದಾಣೆಯನ್ನು ಇಡುವಂಥದ್ದು, ಕಾಯಿಯನ್ನು ಒಡೆಯುವಂಥದ್ದು ಎನ್ನುವಂತಹ ರೀತಿಯಲ್ಲಿ ಹರಕೆ ಹೇಳಿಕೊಂಡಂತಹ ಸಂದರ್ಭದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ಒಳ್ಳೆಯ ರೀತಿಯ ಸಮೃದ್ಧವಾದಂತಹ ಫಸಲನ್ನು ಹೊಂದಿದಂತಹ ಕಾರಣವಾಗಿರುತ್ತದೆ. ಸರಿಸುಮಾರು ನನಗೆ ತಿಳಿದ ಹಾಗೆ ಒಂದು 30 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಬೈಹುಲ್ಲಿನ ಮಾಡಿನಲ್ಲಿ ಅಂಬಡೆ ಮರದ ಬುಡದಲ್ಲಿ ಮಾಡು ಇಲ್ಲದೆ ಖಾಲಿ ಬೊಬ್ಬರಿಯನ ಮುಂಡಿಗೆ ಎನ್ನುವಂಥದ್ದು ಪ್ರತಿಷ್ಠಾಪಿಸಲ್ಪಟ್ಟಿತು ಎನ್ನುವಂತಹ ಇತಿಹಾಸವಿದೆ. ಕಾಲಕ್ರಮೇಣ ವರ್ಷಗಳು ಹೋದಂತಹ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಪಡಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಜೀರ್ಣೋದ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ರೀತಿಯಲ್ಲಿ ಅಂದರೆ 50% ಭಾಗದಲ್ಲಿ ಜೀರ್ಣೋದ್ಧಾರ ಪಡಿಸಿತು. ಮಠ ಸಂಸ್ಥಾನದಿಂದ ಭೂಮಿಯ ಮೂಲಕವಾಗಿ ಬಂದ ದೈವ ಆಗಿರುವುದರಿಂದ ಬ್ರಾಹ್ಮಣರ ಪೂಜೆ ಇಲ್ಲಿ ನಡೀತಾ ಉಂಟು. ಇನ್ನು ವಿಶೇಷವಾಗಿ ಇಲ್ಲಿಯ ಕಾರಣಿಕ ಹೇಳಬೇಕಂತ ಹೇಳಿದರೆ, ನಮ್ಮ ಹಿರಿಯರ ಕಾಲದಲ್ಲಿ, ನಮಗೂ ಗೊತ್ತಿಲ್ಲ, ನಮ್ಮ ತಂದೆಯವರಿಗೂ ಗೊತ್ತಿಲ್ಲ, ಹಿರಿಯರ ಕಾಲದಲ್ಲಿ ನಮ್ಮ ಇಲ್ಲಿಯ ನೇಮೋತ್ಸವ ಆದಂತಹ ಸಂದರ್ಭ ಹಾಗೂ ಪೆರಂಪಳ್ಳಿಯಲ್ಲಿಯೂ ಕೂಡ ಅದೇ ದಿವಸ ಬೊಬ್ಬರಿನ ನೇಮೋತ್ಸವ ಆದಂತಹ ಸಂದರ್ಭ. ನೇಮೋತ್ಸವ ಮುಗಿದು ಗಡುಹಾರ ಹೋಗುವಂತಹ ಒಂದು ಪದ್ಧತಿ ಉಂಟು. ಅಂದರೆ ಆ ಗ್ರಾಮದ ಗಡಿಗೆ ಹೋಗಿ ಅಲ್ಲಿನ ದೇವತೆಗಳಿಗೆಲ್ಲ ಹಾರವನ್ನು ಕೊಡುವಂತಹ ಸಂಪ್ರದಾಯ. ಅದೇ ರೀತಿ ಇಲ್ಲಿನ ಬೊಬ್ಬರಿಯ ನಮ್ಮ ಸ್ವರ್ಣ ನದಿಯ ತೀರಕ್ಕೆ ಗಡುಹಾರಕ್ಕೆ ಹೋದಂತಹ ಸಂದರ್ಭ, ಅಲ್ಲಿನ ಬೊಬ್ಬರಿಯು ಕೂಡ ಅದೇ ರೀತಿ ಗಡುಹಾರ ಕೊಡಲಿಕ್ಕೆ ಸ್ವರ್ಣ ನದಿಯ ತೀರಕ್ಕೆ ಬಂದಂತಹ ಸಂದರ್ಭ ನಮ್ಮ ಇಲ್ಲಿನ ಬೊಬ್ಬರಿಯ ಹೊಳೆಯನ್ನು ದಾಟಿ ಹೋಗಿ ಅಲ್ಲಿನ ಬೊಬ್ಬರಿನ ಆಯುಧವನ್ನು ಹಿಡಿದು ನಮ್ಮಲ್ಲಿಗೆ ತಂದಂತಹ ಒಂದು ಪ್ರಸಂಗ ಕೂಡ ನಡೆದಿದೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಆ ಆಯುಧ ನಮ್ಮಲ್ಲಿಯೇ ಉಂಟು. ಮತ್ತೊಂದು ಏನಂತ ಹೇಳಿದ್ರೆ, ಇಲ್ಲಿ ನೆರೆ ಬಂದಾಗ ಹಲವಾರು ಮೊದಲಿನ ಕಾಲದಲ್ಲಿ ಇಲ್ಲಿ ಕಬ್ಬು ಬೆಳೀತಿದ್ದಾರೆ. ನಮ್ಮ ಈ ಪರಾರಿ, ಈ ಹಾವಂಜೆ, ಉಪ್ಪೂರು ಪ್ರದೇಶದಲ್ಲಿ ಕಬ್ಬು ಬೆಳೀತಿದ್ದ ಸಂದರ್ಭದಲ್ಲಿ ಹಲವಾರು ಈ ಕಾಡುಗಣಗಳ ಸಮಸ್ಯೆ ಬಂದಾಗ ಇಲ್ಲಿನ ರೈತರು ಇಲ್ಲಿ ಬಂದಾಗ ನಮ್ಮ ಈ ಬೊಬ್ಬರಿನ ಕಾಲು ಹಿಡಿದಾಗ ಆ ಕಾಡುಗಣಗಳು ಮತ್ತು ಹಲವಾರು ಈ ಕಾಡು ಪ್ರಾಣಿಗಳು ಈ ಹೋಗಿದ್ದ ಸಂದರ್ಭವು ಈ ಉದಾಹರಣೆಯಾಗಿ ನಮ್ಮ ಬೊಬ್ಬರನ್ನೇ ತೋರಿಸಿಕೊಟ್ಟಿದ್ದಾರೆ ದೇವರು.